ವಿಪಕ್ಷ ನಾಯಕ ಆರ್ ಅಶೋಕ್ ಏನಿದ್ದಾರೆ ಸಂಚಲನಾತ್ಮಕ ಹೇಳಿಕೆಯನ್ನು ಕೊಡುತ್ತಾ ಇದ್ದಾರೆ. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ಬಾಯಿ ಮುಚ್ಚಿಕೊಂಡಿದೆ ಅಥವಾ ಬಾಯಿ ಬಡ್ಕೊಳ್ತಾ ಇದೆ. ಅದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆರ್ ಅಶೋಕ್ ಮಾತನಾಡ್ತಾ ಇರುವಂಥದ್ದು, ಇಷ್ಟೊಂದು ಗಾಬರಿ ಯಾಕೆ ಆಗ್ತಾ ಇದ್ದೀರಾ, ಯಾಕೆ ನಿಮಗೆ ಈ ರೀತಿಯಾದಂಥ ಒಂದು ಗೊಂದಲ ಆಗ್ತಾ ಇದೆ, ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಬಾಯಿ ಬಡ್ಕೋತಾ ಇದ್ದಾರೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಗೆ ಅಷ್ಟೊಂದು ಭಯ ಆಗ್ತಾ ಇದೆಯಾ, ಗಾಬರಿ ಆಗ್ತಾ ಇದೆಯಾ, ಯಾಕೆ? ದರ ಏರಿಕೆ ಮಾಡಿದ್ದು ನೀವೇ, ಆದರೆ ಬಾಯಿ ಬಡ್ಕೊತಾ ಇರೋದು ಕೂಡ ಇವಾಗ ನೀವೇ. ಎಲ್ಲದಕ್ಕೂ ನೀವೇ ಮಾಡ್ತಾ ಇದ್ದೀರಾ, ಯಾಕೆ ನಮ್ಮ ಮೇಲೆ ಆಗ್ತಾ ಇದ್ದೀರಾ? ಕೇಂದ್ರವನ್ನು 13% ಹಣ ಅಂತ ಹೇಳ್ತಾ ಇದ್ದೀರಿ, 87% ರಾಜ್ಯ ಸರ್ಕಾರದ್ದೇ ಹಣ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಮೆಟ್ರೋ ದರ ಏನಿದೆ ಅದು ಏರಿಕೆ ಮಾಡಿರೋದನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ? ನೀವು ನಿಮ್ಮ ಪಾಲೇ ಜಾಸ್ತಿ ಇದೆ ಅಂದರೆ ನೀವೇ ತಾನೇ ಮಾಡಬೇಕಾಗಿರೋದು, ನಿಮಗೆ ತಾನೇ ಅಧಿಕಾರ ಇರೋದು. ಕೇಂದ್ರ ಸರ್ಕಾರ ಅಂದರೆ BMRCL MD ನೇಮಕ ಅಷ್ಟೇ. ಅದು ಹಾಗಾದರೆ ಯಾರು ಮಾಡಿದ್ದಾರೆ ಇದನ್ನು ನೀವು ಯೋಚನೆ ಮಾಡಿ. ರವಿಶಂಕರ್ ಅಂತಹ MD ಇದ್ದಾರಲ್ಲ, ಅವರ ನೇಮಕ ಕೇಂದ್ರ ಸರ್ಕಾರ ಮಾಡಿದೆಯಾ? ನೀವೇ ತಾನೇ ಮಾಡಿರೋದು. ಸಾವಿರಾರು ಕೋಟಿ ಟೆಂಡರನ್ನು ಕರೆಯೋದು ನೀವೇ ಅಲ್ವಾ? ಇದೇ ಮೆಟ್ರೋ ವಿಚಾರವಾಗಿ ಟೆಂಡರ್ ಕರೆಯೋದು ನೀವೇ, MDಯನ್ನು ಮಾಡೋದು ನೀವೇ, ಟೆಂಡರ್ ಕರೆದು ದುಡ್ಡನ್ನು ಹೊರಡಿಸೋದು ಕೂಡ ನೀವೇ, ಎಲ್ಲವೂ ಕೂಡ ನೀವೇ ಆಗಿದ್ದಾಗ ಕೇಂದ್ರದ ಕಡೆ ಯಾಕೆ ಈಗ ಹೇಳ್ತಾ ಇದ್ದೀರಿ ನೀವು? ಟಿಕೆಟ್ ದರ ಮಾತ್ರ ಕೇಂದ್ರ ಹೇಗೆ ಮಾಡುತ್ತೆ? ಎಲ್ಲವನ್ನು ಕೂಡ ನೀವೇ ಮಾಡ್ತಾ ಇದ್ದೀರ. ಆದರೆ ದರ ಏರಿಕೆ ಆದಾಗ ಅದನ್ನು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ಇಡೀ ದೇಶಕ್ಕೆ ಮೆಸೇಜ್ ಹೋಗುತ್ತೆ. ಯಾವುದೇ ಒಂದು ರಾಜ್ಯಕ್ಕೆ ಹೇಗೆ ಆಗಲಿದೆ ಇದು ನೋಡಿ. ಕೇಂದ್ರ ಸರ್ಕಾರ ಏನಾದರೂ ಒಂದು ದರವನ್ನು ಹೆಚ್ಚಳ ಮಾಡುತ್ತೆ ಅನ್ನೋದಾದರೆ ಎಲ್ಲ ರಾಜ್ಯಕ್ಕೂ ಹೋಗುತ್ತೆ. ಈಗ ಬರೀ ಮೆಟ್ರೋ ದರ ಅದು ಕರ್ನಾಟಕದಲ್ಲಿ ಮಾತ್ರ ಏರಿಕೆ ಆಗ್ತಾ ಇದೆ ಅಂತಂದರೆ ಅದು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಅದು ನೀವು ಹೇಗೆ ಹೇಳ್ತಾ ಇದ್ದೀರಾ? ಇದಕ್ಕೆ ನೀವೇ ಉತ್ತರ ಕೊಡಿ. ನೀವೇ ಮೆಟ್ರೋ ದರ ಏರಿಸ್ತೀರಾ, ನೀವೇ ಟೆಂಡರ್ ಕರಿತೀರಾ, ನೀವೇ ದುಡ್ಡನ್ನು ಬಿಡುಗಡೆ ಮಾಡ್ತೀರಾ, ನೀವೇ ಒಂದು ಮೆಟ್ರೋದ MDಯನ್ನು ನೇಮಕ ಮಾಡ್ತೀರಾ, ಇಷ್ಟೆಲ್ಲ ನೀವೇ ಮಾಡ್ತಾ ಇದ್ದೀರಾ. ಸಾವಿರಾರು ಕೋಟಿ ರೂಪಾಯಿ ಟೆಂಡರ್ ಕರಿತೀರಾ, ಅದಕ್ಕೆ ದುಡ್ಡು ಕೂಡ ನೀವೇ ಇದು ಮಾಡ್ತೀರಾ. ರವಿಶಂಕರ್ ಅವರನ್ನು ನೇಮಕ ಮಾಡಿದರೆ ಇಷ್ಟೆಲ್ಲ ಮಾಡಿರೋದು ನೀವೇ, ಇಷ್ಟೆಲ್ಲ ಮಾಡಿರೋದು ರಾಜ್ಯ ಸರ್ಕಾರನೇ. ಈಗ ಬೆಲೆ ಏರಿಕೆ ಅಂತ ಬಂದಾಗ ಮಾತ್ರ ಕೇಂದ್ರದ ಕಡೆ ನೀವು ಕೈ ಮಾಡಿ ತೋರಿಸ್ತಾ ಇದ್ದೀರ. ಬರೀ ಕೇಂದ್ರ ಸರ್ಕಾರ 13% ಕೊಡ್ತಾ ಇದೆ ಹಣ, ನಾವು 87% ಕೊಡ್ತಾ ಇದ್ದೀವಿ ಅಂತ ನೀವೇ ಹೇಳ್ತಾ ಇದ್ದೀರ. ಹಾಗಾದರೆ ಯಾರಿಗೆ ಅಧಿಕಾರ ಜಾಸ್ತಿ ಇದೆ, ಯಾರು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ? ನೀವೇ ಯೋಚನೆ ಮಾಡಿದ್ರ ಬಗ್ಗೆ. ಒಂದೊಂದು ಬಾರಿ ಒಂದೊಂದು ರೀತಿಯಾದಂಥ ಉತ್ತರವನ್ನು ಕೊಡ್ತಾ ಇದ್ರೆ ಇದು ನಿಮಗೆ ಸರಿ ಅನಿಸುತ್ತಾ? ಇಲ್ಲ, ನೀವು ಯೋಚನೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದರೆ ಮಾತನಾಡಿದರೆ ಈ ವಿಚಾರವಾಗಿ. ಮೆಟ್ರೋ ದರ ಏರಿಕೆ ಬಗ್ಗೆ ಕಾಂಗ್ರೆಸ್ ಅವರು ಒಂದು ರೀತಿ ಬಾಯಿ ಬಡ್ಕೊಂತ ಇದ್ದಾರೆ. ಏನೋ ಅನಾಹುತ ಆಗಿದೆ ಅನ್ನೋ ರೀತಿ ಬಾಯಿ ಬಡ್ಕೊಂತ ಇರೋದನ್ನು ನೋಡ್ತಾ ಇದ್ದೀನಿ. ಇಷ್ಟೊಂದು ಗಾಬರಿ ಯಾಕೆ ನಿಮಗೆ? ಏರಿಕೆ ಮಾಡಿದ್ದು ನೀವೇ, ಜಾರಿಗೆ ತರ್ತಾ ಇರೋರು ನೀವೇ. ಸ್ವತಃ ಸಿದ್ದರಾಮಯ್ಯನವರು ಮಾಧ್ಯಮ ಪ್ರೆಸ್ ಮೀಟಲ್ಲಿ ಮತ್ತು ನನಗನ್ಸೋ ಪ್ರಕಾರ ವಿಧಾನಸೌಧದಲ್ಲೂ ಕೂಡ ಅವರು ಹೇಳಿದ್ದಾರೆ, ಮೆಟ್ರೋ ಏನು ಕೇಂದ್ರ ಸರ್ಕಾರದ ಏನು ಹಣ ಇಲ್ಲ, ಎಲ್ಲ ರಾಜ್ಯ ಸರ್ಕಾರದ್ದೇ. ಕೇಂದ್ರ ಸರ್ಕಾರ 13% ಅಷ್ಟೇ, ಉಳಿದಿದ್ದು 87% ನಮ್ಮದೇ. 87% ನಿಮ್ಮ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? 87%. ಈಗ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆ ಇದ್ದರೆ 60% ಕೇಂದ್ರ 40% ರಾಜ್ಯ ಅಂದರೆ ನ್ಯಾಚುರಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ನೀವು ಹೇಳೋ ಪ್ರಕಾರ 80% ಹಣ ನಮ್ಮದೇ, ಉಳಿದಿದ್ದು ಹಣ ಕೊಡ್ತಾ ಇಲ್ಲ ಕೇಂದ್ರದವರು ಮೆಟ್ರೋಗೆ ಅಂತ ಬಾಯ್ ಬಡ್ಕೊಂಡ್ರಲ್ಲ. ಈಗ ಬೆಲೆ ಏರಿಕೆ, ಮೆಟ್ರೋ ಬೆಲೆ ಏರಿಕೆ ಮಾಡಿರೋದನ್ನ ಹೇಗೆ ಸಮರ್ಥನೆ ಮಾಡ್ತೀರಾ? ನಂದು ಇನ್ನೊಂದು ಪ್ರಶ್ನೆ, ಕಾಂಗ್ರೆಸ್ ಅವ್ರಿಗೆ ಮುಖ್ಯಮಂತ್ರಿಗೆ ಇನ್ನೊಂದು ಪ್ರಶ್ನೆ. MD ಆಯ್ತಪ್ಪ, ಈಗ ಕೇಂದ್ರ ಸರ್ಕಾರನೇ ಅಂದರೆ MDನ ನೇಮಕ ಮಾಡೋದು ಯಾರು? ಮ್ಯಾನೇಜಿಂಗ್ ಡೈರೆಕ್ಟರ್. ಬೆಂಗಳೂರು ಮೆಟ್ರೋ MD ಕೇಂದ್ರ ಸರ್ಕಾರ ನೇಮಕ ಮಾಡಿದಾರಾ? ತೋರಿಸಿ ಇದ್ರೆ ಆದೇಶ, ನಿಮ್ಮ ಆದೇಶದ ಕಾಪಿಯಲ್ಲಿ
ಕೇಂದ್ರ ಸರ್ಕಾರ ರವಿಶಂಕರ್ ಅಂತ ಇದ್ದಾರೆ ಇವಾಗ, ಅವ್ರನ್ನ ನೇಮಕ ಮಾಡಿರೋದು ಕೇಂದ್ರ ಸರ್ಕಾರನ? ಇಲ್ಲ, ನೀವೇ ನೇಮಕ ಮಾಡಿರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.